ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ರವೆ ಆಪಮ್ ಮಾಡ್ತಾಯಿದ್ದೀನಿ. ಇದು ಮೀಡಿಯಮ್ ರವೆ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಕ್ಕೆ ಬಿಡಿ. ರವೆ ನೆನೀಲಿ, ಚೆನ್ನಾಗಿರುತ್ತೆ. ಇದು ದೋಸೆ ನೆನೀಲಿ ಫ್ರೆಂಡ್ಸ್. ಆವಾಗಲೇ ರವೆ ನೆನೆಸಿದೆಯಲ್ಲ, ನೆಂದಿದೆ ಚೆನ್ನಾಗಿ. ಈಗ ಒಂದು ಟೊಮೊಟೊ, 4-5 ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4, ಇದೆಲ್ಲ ಹಾಕಿ ಮಿಕ್ಸಿಗೆ ರುಬ್ಕೊಳ್ಳೋಣ. ಎಲ್ಲ ಹಾಕಿದ್ದೀನಿ. ಈಗ ರುಬ್ಕೊಂಬರೋಣ. ಆಪಮ್ ದೋಸೆ, ರವೆ ಆಪಮ್ ದೋಸೆ ಕ್ಲೀನಾಗಿ ರುಬ್ಕೊಂಡಿದೆ. ನೆಕ್ಸ್ಟ್ ರವೆ ಹಾಕೋಣ. ಇದರಲ್ಲೇ ರವೆ ಹಾಕಿದ್ದೀನಿ. ಈಗ ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕಿ ರವೆ ಹಾಕಿದ್ದೀನಿ, ರುಬ್ಕೊಂಬರೋಣ. ಈ ಥರ ಫೈನಾಗಿ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ರುಬ್ಕೊಂಬಂದಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು, ಈಗ ಸ್ವಲ್ಪ ಸೋಡಾ, ಸ್ವಲ್ಪ ಜೀರಿಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಈಗ ದಿಢೀರ್ ಹೆಂಚಿಟ್ಟಿದ್ದೀನಿ, ಸ್ವಲ್ಪ ಕಾಯಬೇಕು. ನಿಮ್ಮ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಈಗ ತವಾ ಬಿಸಿಯಾಗಿದೆ, ಹುಯ್ಯೋಣ. ಸಾಕಿಷ್ಟೇ ಅಲ್ಲ, ಒಂಚೂರು ಎಣ್ಣೆ, ಎಷ್ಟು ಉಟ್ಕೊಂಡು ಚೆನ್ನಾಗಿ ಬರ್ತಾಯಿದೆ. ಒಂದು ಸ್ವಲ್ಪ ತಟ್ಟೆ ಮುಚ್ಚಿದ್ದೀನಿ, ಒಂದು 2 ನಿಮಿಷ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಮುರಿದ್ರು ಸೂಪರ್ ಸಾಫ್ಟಾಗಿ. ಮೊನ್ನೆ ಹೀರೆಕಾಯಿ ಚಟ್ನಿ ಮಾಡಿದ್ರಲ್ಲ, ಅದು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ದಿಢೀರಂತ ಮಾಡ್ಬೋದು ಟಿಫನ್ ಐಟಮ್. ಇನ್ನೂ ಹಲವಾರು ರೀತಿ ದೋಸೆ ಇದೆ, ಅದು ಒಂದೊಂದು ದಿನ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಅಡುಗೆ ಹಾಕ್ತಾಯಿರ್ತೀನಿ.